KEB ಎಲೆಕ್ಷನ್ ಆಯಿತು, DCC ಬ್ಯಾಂಕ್ ಚುನಾವ ಐತ್ರಲ್ಲ, ಬೇರೆ ಬೇರೆ ನಾವು ಕೂಡ ನಮ್ಮ ಇಲಾಖೆ ನೋಡಬೇಕು, ರಾಜ್ಯ ನೋಡಬೇಕು, ಸಂಘಟನೆ ನೋಡಲಿಕ್ಕೆ ವಿಶೇಷವಾಗಿ DC ಬ್ಯಾಂಕ್ ಅಂದ್ರೆ ಬರಲಿಕ್ಕೆ ಆಗಿಲ್ಲ, ಮೊನ್ನೆ ಮುಗಿದು ಮತ್ತು ಯಥಾಸ್ಥಿತಿಯಾಗಿ ಇನ್ನೆಲ್ಲ ಜಿಲ್ಲಾ ಪ್ರವಾಸ ಮಾಡ್ತೀವಿ. ಸರ್, ಈಗ ನಾಯಕ ಸಮಾಜದ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡಿರುವಂಥ ಸಾಕಷ್ಟು ಒಂದು ರೀತಿ ವಿವಾದಕ್ಕೆ ಕಾರಣ ಆಗಿದೆ ಸರ್. ಬಾಗೇವಾಡಿ ಚಲೋಗೂ ಕರೆ ಕೊಟ್ಟಿದ್ದಾರೆ ಅಂತ ಸರ್. ಇಲ್ಲ, ಅದೇನು ಮಾಡ್ತಾರೆ, ಅದು ಸಮಾಜ ಸಂಬಂಧಪಟ್ಟದ ವಿಷಯ ಅದ. ಕಾನೂನು ಪೊಲೀಸ್ ಈಗಾಗಲೇ ಕಂಪ್ಲೀಟ್ ಆಗೈತೆ, ಅದು ಅವರು ನೋಡುವಂಥ ಅವ್ರು ನೋಡಬೇಕಾದ, ನಾವು ಹೇಳಿಲ್ಲ. ಸಮಾಜ ತೀರ್ಮಾನ, ಪೊಲೀಸ್ ಇಲಾಖೆ ತೀರ್ಮಾನ ಮ್ಯಾಗ ಬಿಟ್ಟದ್ದು. ಸರ್, ತಮ್ಮ ವೈಯಕ್ತಿಕ ಟೀಕೆ ಬಗ್ಗೆಯೂ ಕೂಡ ಬಾಲಚಂದ್ರ ಜಾರಕಿಹೊಳಿ ಕಾನೂನಾತ್ಮಕ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರು ಸರ್. ನೋಡೋಣ, ನಿನ್ನೆ ಮುಗಿದಿದೆ, ಇನ್ನೂ ಮುಗಿದಿದೆ, ಸೆಟ್ಲ್ ಆಗಲಿಲ್ಲ, ಆಮ್ಯಾಗ ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸರ್, ರಾಜ್ಯದಲ್ಲಿ RSSಗೆ ಅಂಕುಶ ಹಾಕಬೇಕು ಅನ್ನೋ ಒಂದು ಅದ್ರ ಬಗ್ಗೆ ತಮ್ಮ ನಿಲುವು ಏನು ಸರ್? ಅಂಕುಶ ಹಾಕ್ಬೇಕಾ? ಅಂಕುಶ ಹಾಕ್ಬೇಕಂತಾರೆ ಎಲ್ಲರಿಗೂ ಅಂತ ಹೇಳಿದಾರ, ಬರೀ RSS ಅಂತೇಳಿ ಹೇಳಿಲ್ಲ, ಅನುಮತಿ ಪಡಿಬೇಕಂತ ಹೇಳಿದಾರೆ ಅಷ್ಟೇ. ನಾವು ಎಲ್ಲಿ ಏನಾರ ಸರ್ಕಾರಿ ಜಾಗಗಳಲ್ಲಿ ಮಾಡ್ಬೇಕಾರೆ RSS ಇರ್ಬೋದು, ಬೇರೆ ಸಂಘಟನೆ ಯಾವುದೇ ಇರ್ಬೋದು, ಅನುಮತಿ ಅಂತ ಹೇಳಿದ್ದಾರೆ. ಅದನ್ನು RSS ಅಂತ ಒಂದೇ ಸಮುದಾಯಕ್ಕೆ ಫೋಕಸ್ ಮಾಡ್ಲಿಕ್ಕೆ ಆಗೋಲ್ಲ. ಸರ್, ತಮ್ಮ ಇದರಲ್ಲಿ ಚುನಾವಣೆ ಸಂದರ್ಭದಲ್ಲಿ ತಾವು ಹೇಳಿದ್ರಿ ಸರ್, RSS ನಾವು ಬ್ಯಾನ್ ಮಾಡ್ತೀವಿ ಸರ್ಕಾರ ಇಲ್ಲ, RSS ಹೇಳಿತ್ತು. ಅದು ನಮ್ಮ ಇದರಲ್ಲಿ ಕೂಡ ಪ್ರಿಂಟ್ ಆಗಿತ್ತು, ಅದನ್ನು ಕೂಡ ನಂತರ ಅದನ್ನು ಕೈ ಬಿಡಲಾಗಿತ್ತು. ಈಗೂ ಕೂಡ ನಾವು ಇಲ್ಲಿ ಕೂಡ ನಿನ್ನೆ ಹೇಳಿದ್ದಾರೆ, CM ಅವ್ರು ಕೂಡ ಹೇಳಿದ್ದಾರೆ, ಮೈಸೂರಲ್ಲಿ ಎಲ್ಲೋ ಹೇಳಿದ್ದಾರೆ. ಸೊ RSS ಅಂತಿಲ್ಲ, ಎಲ್ಲದಕ್ಕೂ ಅಂತ ಹೇಳಿದ್ದಾರೆ. ಅದು ಎಲ್ಲರಿಗೂ ಅನಿಸ್ತೈತೆ, ನಾವು ಬರೀ RSS ಅಂತ ಹೇಳಲಿಕ್ಕೆ ಆಗೋಲ್ಲ, ಮತ್ತು ಅದ್ರ ಬಗ್ಗೆ ನಾವು ಕೂಡ ಯಾವಾಗೂ ಇಲ್ಲಿ ಹೇಳಿಕೆ ಕೊಟ್ಟಿಲ್ಲ.